ಇವತ್ತಿನ ವಿಶೇಷ ಒಂದು ಅದ್ಭುತವಾದಂಥ ಕಾಂಬೋ ರೆಸಿಪಿ. ಮಾಮೂಲಿ ಚಪಾತಿ ತಿಂದು ಬೇಜಾರಾಗಿದೆಯಾ? ಹಾಗಾದರೆ ಈ ರೀತಿ 16 ಲೇಯರ್ ಇರೋವಂಥ ಚಪಾತಿ ಮಾಡಿ, ಅದ್ರ ಜೊತೆಗೆ ಒಂದು ಸೀಸನ್ ಸ್ಪೆಷಲಾಗಿ ಬಟಾಣಿ ಹಾಗೆ ಮೆಂತ್ಯ ಸೊಪ್ಪಿನ ಪಲ್ಯ. ಲೈಟಾಗಿರುತ್ತೆ, ಚಪಾತಿನೂ ಅದ್ಭುತವಾಗಿರುತ್ತೆ. ಈ ಲೇಯರ್ ಚಪಾತಿ ಬಟಾಣಿ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಈ ಕಾಂಬೋ ರೆಸಿಪಿನಲ್ಲಿ ಮೊದಲು ನಾವು ಈ ಬಟಾಣಿ ಪಲ್ಯ ಮಾಡ್ಕೊಳ್ಳೋಣ. ಅದಕ್ಕೋಸ್ಕರ ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಒಂದು ಪಾತ್ರೆಗೆ ಹಾಕ್ಕೊಂಡು, ಆ ಎಣ್ಣೆ ಲೈಟಾಗಿ ಬಿಸಿಯಾಗಿದೆ ಅಂದಾಗ ಇಲ್ಲಿ 2 ಕಪ್ಪಿನಷ್ಟು ಮೆಂತ್ಯ ಸೊಪ್ಪನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಈ ಮೆಂತ್ಯ ಸೊಪ್ಪಿನಲ್ಲಿ ಎಲೆ ಮಾತ್ರ ಸೇರಿಸಿನಿ, ಕಡ್ಡಿನ ಸೇರಿಸಿಲ್ಲ. ಈಗ ಮೆಂತ್ಯ ಸೊಪ್ಪನ್ನು ಲೋ ಫ್ಲೇಮಲ್ಲಿ ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸುಂಡಬೇಕು ಈ ಬಿಸಿ ಎಣ್ಣೆಯಲ್ಲಿ. ಮೆಂತ್ಯ ಸೊಪ್ಪು ಲೈಟಾಗಿ ಸುಂಡಿದೆ, ಈ ರೀತಿ ಆಗಿದೆ ಅಂದಾಗ ನೆಕ್ಸ್ಟ್ ನಾವು ಇದಕ್ಕೆ ಬಟಾಣಿ ಕಾಳನ್ನ ಸೇರಿಸಬೇಕಾಗುತ್ತೆ. ಹಸಿ ಬಟಾಣಿ ಕಾಳು ಸೀಸನ್ನು. ಈ ಬಟಾಣಿ ಕಾಳನ್ನ ಡೈರೆಕ್ಟಾಗಿ ಹಾಕೋದು ಬದಲು ಕುದಿಯುವಂಥ ನೀರಿಗೆ ಹಸಿ ಬಟಾಣಿ ಕಾಳನ್ನ ಹಾಕ್ಬಿಟ್ಟು ಒಂದು 30 ಸೆಕೆಂಡ್ ಹಾಕಿ ಬಿಟ್ಬಿಟ್ರೆ ಈ ರೀತಿ ಸ್ವಲ್ಪ ಸಾಫ್ಟ್ ಆಗುತ್ತೆ. ಈಗ ಸಾಫ್ಟ್ ಆಗಿರೋಂಥ ಬಟಾಣಿ ಕಾಳನ್ನ ಮೆಂತ್ಯ ಸೊಪ್ಪಿನೊಂದಿಗೆ ಹಾಕ್ಕೊಂಡು ಅದನ್ನು ಸಹ ಬಾಡಿಸ್ಕೊಳ್ತಾ ಇದ್ದೀನಿ. ಆಗಲೇ ಮೆಂತ್ಯ ಸೊಪ್ಪನ್ನು ಸ್ವಲ್ಪ ಬಾಡಿಸ್ಕೊಂಡು ಅದು ಸುಂಡಾಗಿದೆ, ಜೊತೆಗೆ ಬಟಾಣಿ ಕಾಳನ್ನು ಹಾಕ್ಕೊಂಡು ಇಲ್ಲಿ ಬಾಡಿಸ್ಕೊಳ್ತಾ ಇದ್ದೀನಿ. ಈಗ ಇವೆರಡು ರೆಡಿಯಾಗಿದೆ. ಇದನ್ನ ಸೈಡಿಗೆ ಇಡೋಣ. ಇದಕ್ಕೊಂದು ಸಿಂಪಲ್ಲಾಗಿ ಮಸಾಲೆ ರುಬ್ಕೋಬೇಕಾಗುತ್ತೆ. ಲೈಟಾಗಿರೋಂಥ ಮಸಾಲೆ, 2 ಮೀಡಿಯಮ್ ಈರುಳ್ಳಿ, ಅದಕ್ಕೆ ಒಂದು 15ರಿಂದ 20 ಬೆಳ್ಳುಳ್ಳಿ, 1 ಇಂಚಿನಷ್ಟು ಶುಂಠಿ, ಖಾರಕ್ಕೆ ತಕ್ಕಂತೆ 2 ಹಸಿಮೆಣಸಿನಕಾಯಿ, ನೆನೆಸಿರೋಂಥ ನೀರಲ್ಲಿ ನೆನೆಸಿರೋಂಥ ಗೋಡಂಬಿ ಒಂದು 15ರಿಂದ 20, 1 ಗಂಟೆ ಕಾಲ ನೆನೆಸಿರೋಂಥ ಗೋಡಂಬಿನ ನಾನಿಲ್ಲಿ ಸೇರಿಸಿದ್ದೀನಿ. ಹಾಗೆಯೇ ಇಲ್ಲಿ ಪನ್ನೀರನ್ನು ನಾನು ಸೇರಿಸ್ತಾ ಇದ್ದೀನಿ. ಪನ್ನೀರ್ ಹಾಕೋದ್ರಿಂದ ಒಂದು ಕ್ರೀಮಿ ಫ್ಲೇವರ್ ಬರುತ್ತೆ, ಹಾಗೆ ಒಂಥರ ಬೆಳ್ಳಿಗೆ ಗ್ರೇವಿ ಚೆನ್ನಾಗಿ ಬರುತ್ತೆ. ಈಗ ಪನ್ನೀರ್ನೆಲ್ಲ ಹಾಕಿ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ನೀರನ್ನ ಸೇರಿಸಿ ಈ ರೀತಿ ರುಬ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಅದನ್ನು ಸಹ ಸೈಡ್ಗೆ ಇಟ್ಬಿಟ್ಟು ಈಗ ಅದೇ ಪಾತ್ರೆಗೆ ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಬೆಣ್ಣೆನ ಹಾಕಿ ಅದಕ್ಕೆ ಸ್ವಲ್ಪ ಮಸಾಲೆಗಳನ್ನ ಸೇರಿಸ್ತಾ ಇದ್ದೀನಿ. ಪಲಾವ್ ಎಲೆ, ಚಕ್ಕೆ ಹಾಗೆ ಲವಂಗ, ಜೊತೆಗೆ ಎಲ್ಲ ಬಾಡಿದೆ ಅಂದಾಗ ಅದಕ್ಕೆ ನಾವು ರುಬ್ಕೊಂಡಿರೋಂಥ ಪನ್ನೀರ್ ಮಸಾಲೆನ ಸೇರಿಸಿ ಸ್ವಲ್ಪ ನೀರನ್ನ ಹಾಕ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಲೋ ಫ್ಲೇಮಲ್ಲಿ ಇದನ್ನ ಕುದಿಸೋಣ. ಪನ್ನೀರ್ ಹಾಕಿರೋದ್ರಿಂದ ನೋಡಿ ಬೆಳ್ಳಗೆ ಬರ್ತಾ ಇದೆ, ಹಾಗೆ ಪನ್ನೀರ್ ಇರೋದ್ರಿಂದ ಟೇಸ್ಟು ಸಹ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಇದಕ್ಕೆ ಟೊಮೆಟೊ ಹಣ್ಣು ಹಾಕ್ಬೋದು, ನಾನು ಹಾಕಿಲ್ಲ ಅಂದರೆ ತುಂಬಾ ಚೆನ್ನಾಗಿರುತ್ತೆ, ಹಾಕಿದ್ರು ಪ್ರಾಬ್ಲಮ್ ಇಲ್ಲ. ಇವಾಗ ಸ್ವಲ್ಪ ಗರಂ ಮಸಾಲೆ, ಖಾರದ ಪುಡಿ, ಸ್ವಲ್ಪ ಜೀರಿಗೆ ಪುಡಿ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಪುಡಿನ ನಾನು ಹಾಕಿಲ್ಲ, ಕಲರ್ ಚೇಂಜ್ ಆಗೋಗ್ಬಿಡುತ್ತೆ ಅಂತ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ನಾನು ಲೋ ಫ್ಲೇಮಲ್ಲಿ ಕುದಿಸ್ಕೊಳ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಕುದಿದೆ ಅಂದಾಗ ನಾವು ಮೊದಲೇ ಹುರಿದಿಟ್ಕೊಂಡಂಥ ಮೆಂತ್ಯ ಸೊಪ್ಪು, ಬಟಾಣಿ ಕಾಳನ್ನು ಹಾಕಿ ಮತ್ತೊಂದು ಸಾರಿ ಇದನ್ನ ಕುದಿಯೋಕ್ಕೆ ಬಿಟ್ಟರೆ ರುಚಿಯಾದಂಥ ಮೆಂತ್ಯ ಸೊಪ್ಪು ಬಟಾಣಿ ಬಿಳಿ ಗ್ರೇವಿ ರೆಡಿಯಾಗಿದೆ. ಎಕ್ಸಲೆಂಟ್ ಆಗಿರುತ್ತೆ. ಕೆಲವರು ಇದಕ್ಕೆ ಲಾಸ್ಟಿಗೆ ಕ್ರೀಮನ್ನು ಸೇರಿಸ್ತಾ ಇದ್ದಾರೆ, ನಾನು ಕ್ರೀಮನ್ನ ಸೇರಿಸಿಲ್ಲ. ಈ ಕ್ರೀಮಿ ಫ್ಲೇವರ್ ಬರಲಿ ಅಂತ ನಾನು ಪನ್ನೀರ್ನ ರುಬ್ಬಿದ್ದೀನಿ. ಇವಾಗ ನೋಡಿದರೆ ಬಟಾಣಿ ಮೆಂತ್ಯ ಸೊಪ್ಪಿನ ಪಲ್ಯ ರೆಡಿಯಾಗಿದೆ. ಚಪಾತಿಗಂತೂ ಎಕ್ಸಲೆಂಟ್ ಕಾಂಬಿನೇಷನು, ಪೂರಿಗೂ ಸೂಪರ್ ಆಗಿರುತ್ತೆ. ಇವಾಗ ನೆಕ್ಸ್ಟು 16 ಲೇಯರ್ ಇರುವಂಥ ಚಪಾತಿ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಜಾಸ್ತಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಮಾಮೂಲಿ ಚಪಾತಿಗಿಂತ ಸ್ವಲ್ಪ ಜಾಸ್ತಿ ಹಿಟ್ಟನ್ನು ತೊಗೊಂಡು ದೊಡ್ಡದಾಗಿ ಚಪಾತಿ ಮಾಡಿಕೊಂಡು ಅದ್ರ ಮೇಲೆ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಗರಂ ಮಸಾಲೆ, ಉಪ್ಪು, 1 ಟೀ ಸ್ಪೂನಷ್ಟು ತುಪ್ಪ, ಹಾಗೆ ಸ್ವಲ್ಪ ಕೊತ್ತಂಬರಿ ಎಲೆನ ಹಾಕ್ಕೊಂಡು ಈ ರೀತಿ ಮಸಾಲೆನ ಮಿಕ್ಸ್ ಮಾಡಿಕೊಂಡು ಚಪಾತಿ ಪೂರ್ತಿ ಹೀಗೆ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಒಂದು ಸಾರಿ ಈ ರೀತಿ ಸ್ಪ್ರೆಡ್ ಆಗಿದೆ ಅಂದಾಗ ಇದನ್ನು 4 ಲೈನು ಈ ರೀತಿ, 4 ಲೈನು ಅಡ್ಡಡ್ಡವಾಗಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗಾಗಿ ಇದೇನಾಗುತ್ತೆ ಅಂದರೆ 16 ಪೀಸಸ್ ಬರುತ್ತೆ. ಈಗ ನೋಡಿದರೆ 16 ಪೀಸಸ್ ರೆಡಿಯಾಗಿದೆ ಅಲ್ವಾ. ನೀವು ಎಷ್ಟು ಪೀಸ್ ಆದರೂ ಮಾಡ್ಕೋಬೋದು. ನಾನು ಇವತ್ತು 16 ಪೀಸ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಒಂದ್ರ ಮೇಲೆ ಒಂದಿಟ್ಟು ಲಾಸ್ಟಿಗೆ ನಾವು ಈ ರೀತಿ ಉಲ್ಟಾ ಹಾಕ್ಕೊಂಡು ಈ ರೀತಿ ಪ್ರೆಸ್ ಮಾಡಬೇಕಾಗತ್ತೆ. ಇವಾಗ ಮಧ್ಯೆ ತುಪ್ಪ, ಮಸಾಲೆ ಎಲ್ಲ ಸೇರಿಸಿದ್ರಿಂದ 16 ಲೇಯರ್ ಬರುತ್ತೆ. ಮೇಲೆ ಧಾರಾಳವಾಗಿ ಒಣ ಹಿಟ್ಟನ್ನು ಹಾಕ್ಕೊಂಡು ಇದನ್ನು ಸ್ಕ್ವೇರ್ ಶೇಪಲ್ಲಿ ನಾವು ಲಟ್ಟಿಸ್ಕೊಳ್ಳೋಣ. ಸ್ಕ್ವೇರ್ ಶೇಪಲ್ಲಿ ನಾವು ಪೀಸನ್ನು ಕಟ್ ಮಾಡಿರೋದ್ರಿಂದ ಲಟ್ಟಿಸ್ತಾ ಹೋದರೆ ಅದು ಸ್ಕ್ವೇರ್ ಶೇಪಲ್ಲಿ ಬರುತ್ತೆ. ಈಗ ಲಟ್ಟಿಸ್ಕೊಂಡು ರೆಡಿಯಾಗಿದೆ. ಈ ಥಿಕ್ನೆಸ್ಸಿಗೆ ಕರೆಕ್ಟಾಗಿದೆ. ಇವಾಗ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ, ಬಿಸಿ ಹರಳೆ ಮೇಲೆ ಫ್ಲೇಮ್ನ ಹೈಯಲ್ಲಿ ಇಟ್ಕೊಂಡು ಬಿಸಿ ಮಾಡಿಕೊಂಡು ಚೆನ್ನಾಗಿ ಬಿಸಿಯಾಗಿರೋಂಥ ಹರಳೆ ಮೇಲೆ ಚಪಾತಿನ ಹಾಕಿ ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಂಡು ಇದನ್ನು ಬೇಯಿಸಬೇಕಾಗುತ್ತೆ. ಲಾಸ್ಟಿಗೆ ಮತ್ತೆ ಫ್ಲೇಮ್ನ ಹೈ ಮಾಡಿಕೊಂಡ್ರೆ ಲೇಯರ್ ಎಲ್ಲ ಬಿಟ್ಕೊಂಡು ಬರುತ್ತೆ. ಈ ರೀತಿ ಎರಡೂ ಕಡೆಯೂ ಒಳ್ಳೆ ಕಲರ್ ಬಂದೆ ಅಂದಾಗ ಸೂಪರ್ ಆಗಿರೋಂಥ 16 ಲೇಯರ್ ಚಪಾತಿ ರೆಡಿ. ತುಂಬಾ ರುಚಿಯಾಗಿರುತ್ತೆ. ಮಕ್ಳಿಗೂ ಸಹ ಬಹಳ ಇಷ್ಟ ಆಗುತ್ತೆ. ಲೇಯರ್ ಇರೋದ್ರಿಂದ ನೋಡೋಕ್ಕೂ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಸಹ ಅದ್ಭುತವಾಗಿರುತ್ತೆ. ಬೆಳಿಗ್ಗೆನೇ ಈ ರೀತಿ ಚಪಾತಿ ಮಾಡಿಬಿಟ್ರೆ ದಿನ ಪೂರ್ತಿ ಈ ರೀತಿ ಸಾಫ್ಟಾಗಿರುತ್ತೆ. ತುಪ್ಪ ಹಾಕಿ ಮಧ್ಯೆ ನಾವು ಲಟ್ಟಿಸಿರೋದ್ರಿಂದ ಇದು ಗಟ್ಟಿಯಾಗೋ ಚಾನ್ಸೇ ಇಲ್ಲ. ಮಧ್ಯಾಹ್ನ ಲಂಚ್ ಬಾಕ್ಸಿಗೂ ಒಂದು A1 ರೆಸಿಪಿ ಖಂಡಿತವಾಗ್ಲೂ ಮಾಡಿ. ಅದ್ರ ಜೊತೆಗೆ ಈ ಸೀಸನಲ್ಲಿ ಸಿಗುವಂಥ ಫ್ರೆಶ್ ಆಗಿರೋಂಥ ಬಟಾಣಿ ಮೆಂತ್ಯ ಸೊಪ್ಪನ್ನು ಹಾಕಿ ಈ ರೀತಿ ಗ್ರೇವಿ ಮಾಡಿಕೊಡಿ. ಎಕ್ಸಲೆಂಟ್ ಕಾಂಬಿನೇಷನು. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಟ್ರೈ ಮಾಡಿ ಹೇಗೆ ಬಂತು ಅಂತ ನಾನು ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಹಾಗೆ ನೀವು ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡ ಯಾಕೆ, ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಥ್ಯಾಂಕ್ ಯು, ಬೈ ಬೈ, ಸಿ ಯು.